ಇವತ್ತು ಮನೆಯಲ್ಲೇ ಇರುವಂಥ ತರಕಾರಿಗಳಲ್ಲಿ ನಾವು ಪಕೋಡ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಈಗ ತರಕಾರಿಗಳೆಲ್ಲ ಕೊಳಿಸ್ಬಿಡೋದು, ಈಗ ಎಲ್ಲ ಅಂದರೆ ಪಲ್ಯ ಮಾಡೋದು. ಅಯ್ಯೋ ಮಕ್ಳುಗಳ ಬೇಜಾರು, ಏನಮ್ಮ ಪಲ್ಯ ಅವಾಗ ಮಾಡ್ತಾನೆ ಇರ್ತೀಯ, ಸಾಂಬಾರಲ್ಲೂ ಕೂಡ ಏನು ಬೇಜಾರು ತಿನ್ನೋಕ್ಕೆ ಅಂತ ಇರ್ತಾರಲ್ವ. ಹಾಗಾಗಿ ಈ ಥರ ತರಕಾರಿಗಳೆಲ್ಲ ವೇಸ್ಟ್ ಮಾಡ್ದಂಗೆ ನೀವು ಪಕೋಡ ಮಾಡ್ಕೊಡಿ. ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿನ್ಕೋತಾರೆ. ಐತಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಕ್ಯಾರೆಟು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ನೋಡಿ. ದಪ್ಪ ಮೆಣಸಿಕಾಯಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಹುರುಳಿಕಾಯಿ ಅಂದರೆ ಬೀನೀಸು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಗೆಡ್ಡೆಕೋಸು ಒಂದೆರಡು ತೊಗೊಂಡಿದ್ದೀನಿ ಸಣ್ಣಕ್ಕೆ ನೋಡಿ. ಈರುಳ್ಳಿನ ಸ್ವಲ್ಪನೇ ತೊಗೊಂಡಿದ್ದೀನಿ. ಈರುಳ್ಳಿನ ಇದು ಸಣ್ಣ ಈರುಳ್ಳಿ, ಅದೇ ರಾಜಿ ಈರುಳ್ಳಿ ಅಂತಾರಲ್ಲ, ಅದು ಸಿಪ್ಪೆ ಬಿಡಿಸಿ ಸಣ್ಣಕ್ಕೆ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ನುಗ್ಗೆ ಸೊಪ್ಪು ಇಟ್ಕೊಂಡಿದ್ದೀನಿ. ಹೆಸರು ಕಾಳನ್ನ ಮೊಳಕೆ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಕೂಡ ಆ್ಯಡ್ ಮಾಡ್ಕೋತೀನಿ. ಕಡಲೆ ಹಿಟ್ಟು 2 ಸ್ಪೂನ್ ಹಾಕ್ಕೊತೀನಿ. ಮೈದಾ ಹಿಟ್ಟು 1 ಸ್ಪೂನ್ ಹಾಕೋತೀನಿ. ಇವಾಗ ಜೋಳದ ಹಿಟ್ಟು ಹಾಕೊಳ್ಳೋಣ 2 ಸ್ಪೂನು. ಅಕ್ಕಿ ಹಿಟ್ಟು 2 ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಪೌಡ್ರ್ ಹಾಕೊಳ್ಳೋಣ 1 ಸ್ಪೂನ್ನಷ್ಟು. ಖಾರದ ಪೌಡ್ರ್ ಹಾಕೊಳ್ಳೋಣ 1 ಸ್ಪೂನ್ನಷ್ಟು. ಅರಿಶಿನ ಹಾಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಇದನ್ನು. ಈಗ ನುಗ್ಗೆ ಸೊಪ್ಪು ಕಬ್ಬಿಣದ ಅಂಶ ಇರೋದ್ರಿಂದ ತುಂಬ ಯಾವುದಕ್ಕೂ ಆದರೂ ಬಳಸ್ಬೋದು. ಇವಾಗ ಕೋಲ್ಡ್ ಇದೆ, ಹಾಗಾಗಿ ಸ್ವಲ್ಪ ಬಾಡಿ ಹೀಟು ಆಗುತ್ತೆ, ಕಬ್ಬಿಣದ ಅಂಶ ಸಿಗುತ್ತೆ, ಹೆಲ್ತಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಾಗಾಗಿ ಮಕ್ಕಳುಗಳು ತರಕಾರಿ ಕೂಡ ತಿನ್ನಲ್ಲ ಸಾಂಬಾರುಗಳಿಗೆ ಹಾಕಿದ್ರೆ. ಈ ರೀತಿ ಮಾಡಿ ಕೊಡ್ಬೋದು ಮಕ್ಕಳುಗಳಿಗೆ. 1/4 ಸ್ಪೂನ್ನಷ್ಟು ಜೀರಿಗೆ ಹಾಕೊಳ್ಳೋಣ. ಈಗ ಮೊಳಕೆ ಕಾಳು ಹಾಕೊಳ್ಳೋಣ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕೊಳ್ಳೋಣ. ಸೊಪ್ಪು ಹಾಕೊಳ್ಳೋಣ. ಇವಾಗ ಕ್ಯಾರೆಟು, ಬೀನೀಸ್, ಕ್ಯಾಪ್ಸಿಕಮ್, ನವಿಲುಕೋಸು, ಗೆಡ್ಡೆಕೋಸು, ಹಸಿರು ಮೆಣಸಿಕಾಯಿ ಹೆಚ್ಚಿಟ್ಕೊಂಡಿದ್ದೆ ಹಾಕೊಳ್ಳೋಣ. ಇದು ಸೇಮ್ ಬೋಂಡದ ಥರನೇ ಬರುತ್ತೆ ನೋಡಿ. ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನಾನು ನೋಡಿ. ಈ ಥರ ಬರುತ್ತೆ. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅದರಲ್ಲೂ ಕೋಲ್ಡ್ ಟೈಮಲ್ಲಿ ಬಜ್ಜಿ ಬೋಂಡ ಎಲ್ಲ ಕೇಳ್ತಾ ಇರ್ತೀವಿ. ಮಕ್ಕಳು ಕೂಡ ಕೇಳ್ತಾ ಇರ್ತಾರೆ, ಬಂದ ತಕ್ಷಣ ಏನಾರು ಕೊಡು ಅಂತ. ಹಾಗಾಗಿ ಇದನ್ನು ಮಾಡ್ಕೊಂಡು ತಿಂದರೆ ನುಗ್ಗೆ ಸೊಪ್ಪಂತೂ ತುಂಬ ಹೆಲ್ತಿಗೆ ಒಳ್ಳೆಯದು. ಹಾಗಾಗಿ ಅದನ್ನು ಕೂಡ ಯಾವ ಸೊಪ್ಪು ಆದರೂ ನೀವು ಮಿಕ್ಸ್ ಮಾಡ್ಕೋಬೋದು. ಅದರೊಳಗಡೆ ಸಕ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಯಾವುದಾದ್ರೂ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಕೂಡ ಮಾಡ್ಬೋದು ನೀವು. ಅದನ್ನೆಲ್ಲ ಹಾಕಲ್ಲ ಬೇಡ ಅನ್ನೋದಾದರೂ ಕೂಡ ಮಾಡ್ಬೋದು. ನಾನು ಅದರೊಳಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಹಾಕೋತೀನಿ. ಎಣ್ಣೆ ಕಾದಿದೆ. ಮೊಳಕೆ ಕಾಳು ತುಂಬ ಚೆನ್ನಾಗಿ ಹೆಲ್ತಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಮೊಳಕೆ ಕಾಳು ಕೂಡ ಹಾಕಿದ್ದೀನಿ ಒಳಗಡೆ. ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲೂ ಇವಾಗ ಕೋಲ್ಡ್ ಟೈಮಲ್ಲಿ ನುಗ್ಗೆ ಸೊಪ್ಪಂತೂ ತುಂಬ ಚೆನ್ನಾಗಿ ಹೆಲ್ತಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಯಾರ್ಯಾರು ಹೊಸಬರು ಗೀತಾ ಚಾನಲ್ ನೋಡ್ತಾ ಇದ್ದೀರಾ ಅವರು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮರಿಬೇಡಿ ಪ್ಲೀಸ್. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಧನ್ಯವಾದಗಳು.